ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರೆಸ್ ಬಗ್ಗೆ ಅಂದರೆ ಒತ್ತಡ ಅಂದ್ರೇನು, ಒತ್ತಡ ಹೇಗಿರುತ್ತೆ, ಒತ್ತಡ ಯಾವ ಕಾರಣಕ್ಕೆ ಬರುತ್ತೆ, ಅದರ ಲಕ್ಷಣಗಳೇನು, ಅದು ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ನಮ್ಮ ಗಾರ್ಡನ್ನಲ್ಲಿರುವ ಫ್ಲವರ್ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಒತ್ತಡ ಅಂದ್ರೇನು ಅಂತ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಒತ್ತಡ ಅಂದರೆ ನಮ್ಮ ಮನಸ್ಸನ್ನು ನಿರಂತರವಾಗಿ ಭಾರವಾಗಿಸಿರುವ ಒಂದು ಸ್ಥಿತಿ ಅಂತ ಹೇಳ್ಬೋದು. ನಮ್ಮ ಮನಸ್ಸನ್ನು ಯಾವಾಗ ನಾವು ಭಾರವಾಗಿ ಇಟ್ಕೊಳ್ಳೋ ಸ್ಥಿತಿ, ಅದಕ್ಕೆ ನಾವು ಒತ್ತಡ ಅಂತ ಕೂಡ ಹೇಳ್ತೀವಿ. ನಾವು ಸಮಸ್ಯೆಗಿಂತ ಅದ್ರ ಬಗ್ಗೆ ಯೋಚಿಸುವುದೇ ಜಾಸ್ತಿ, ಅದಕ್ಕೆ ನಾವು ಒತ್ತಡ ಅಂತ ಕೂಡ ಕರಿತೀವಿ. ಕೆಲವೊಮ್ಮೆ ಸಮಸ್ಯೆ ಇಲ್ದಿದ್ರೂ ನಮ್ಮ ಮನಸ್ಸು ಸಮಸ್ಯೆಗಳನ್ನೇ ಸೃಷ್ಟಿ ಮಾಡ್ಕೊಳ್ತಾ ಹೋಗುತ್ತದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ನಾವು ಒತ್ತಡ ಅಂತ ಕೂಡ ಹೇಳ್ಬೋದು. ಸ್ಟ್ರೆಸ್ ಬರಲಿಕ್ಕೆ ಕಾರಣಗಳು, ಮುಖ್ಯ ಕಾರಣಗಳೇನು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ನಾವು ಅತಿ ಹೆಚ್ಚು ಯೋಚನೆ ಮಾಡ್ತೀವಿ, ಅಂದರೆ ಅತಿಯಾಗಿ ಓವರ್ ಥಿಂಕ್ ಮಾಡ್ತೀವಿ. ಯಾವುದೇ ವಿಷಯವನ್ನು ಒಂದು ಮನಸ್ಸಿಗೆ ತೆಗೆದುಕೊಂಡು ಅತಿಯಾಗಿ ಓವರ್ ಥಿಂಕ್ ಮಾಡುವುದೇ ಒಂದು ಸ್ಟ್ರೆಸ್ ಇದಕ್ಕೆ ಒಂದು ಕಾರಣ ಅಂತ ಕೂಡ ಹೇಳ್ಬೋದು. ಹಣ, ಕೆಲಸ, ಕುಟುಂಬದ ಚಿಂತೆ, ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡೋದು, ಹೆಚ್ಚು ಹಣಕಾಸಿನ ಸಮಸ್ಯೆಗಳು ನಮಗಿರ್ತವೆ, ಕೆಲಸದ ಒತ್ತಡ ತುಂಬ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ತುಂಬ ಯೋಚನೆ ಮಾಡ್ತಾ ಇದ್ವಿ, ತುಂಬ ಸ್ಟ್ರೆಸ್ಸನ್ನು ತೆಗೆದುಕೊಳ್ತಾ ಇದ್ವಿ. ಒತ್ತಡ ನಮಗೆ ಬಂದೇ ಬರುತ್ತದೆ. ಇನ್ನೊಬ್ಬರ ಜೀವನದ ಜೊತೆ ನಾವು ಹೋಲಿಕೆ ಮಾಡ್ಕೊಳ್ಳೋದು ಜಾಸ್ತಿ. ಅವರು ಚೆನ್ನಾಗಿದ್ದಾರೆ, ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ. ಅವರು ಎಷ್ಟು ಚೆನ್ನಾಗಿದ್ದಾರೆ, ನಾವು ಹೀಗಿದ್ದೀವಿ, ಅವರು ಸ್ಯಾಲ್ರಿ ತುಂಬ ಚೆನ್ನಾಗಿ ಬರುತ್ತೆ, ನಮಗೆ ಬರ್ತಾ ಇಲ್ಲ. ಈ ಥರ ನಾವು ಅವರ ನಮ್ಮ ಜೀವನದ ಬಗ್ಗೆ ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ ಫ್ರೆಂಡ್ಸ್. ಕಂಪೇರ್ ಮಾಡ್ಕೊಳ್ಳೋದು ಸರಿಯಲ್ಲ. ಏಕೆ ಅಂದರೆ ಎಲ್ಲರ ಜೀವನವು ಒಂದು ವಿಭಿನ್ನ ಅಂತ ಕೂಡ ಹೇಳ್ಬೋದಲ್ವಾ. ಒಂದು ಡಿಫ್ರೆಂಟ್ ಆಗಿರ್ತೈತೆ ಎಲ್ಲರ ಜೀವನವು. ಮತ್ತು ಎಲ್ಲವನ್ನು ನಾವು ಪರ್ಫೆಕ್ಟಾಗೇ ಆಗಬೇಕು ಅಂತ ನಮ್ಮದೊಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ ನಾವು. ಅಯ್ಯೋ ಇಲ್ಲ, ನನಗೆ ಪರ್ಫೆಕ್ಟ್ ಆಗಿರಬೇಕು, ಸರಿ ಹೋಗಲಿಲ್ಲ ಅಂತ. ಆದರೂ ಕೂಡ ಅದು ಒಂದು ಕಾರಣ ಕೂಡ ಆಗ್ಬೋದಲ್ವಾ. ಮತ್ತು ನಮ್ಮ ಮನಸ್ಸಿನಲ್ಲಿರುವುದನ್ನು ನಾವು ಯಾವ ಪುಟನೂ ಹೇಳ್ಕೊಳ್ಳೋದೇ ಇಲ್ಲ. ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಅದನ್ನು ಕೊರಿತಾ ಅದು ಒಂದು ಸ್ಟ್ರೆಸ್ಗೆ ಕಾರಣವಾಗ್ಬೋದಲ್ವಾ ಫ್ರೆಂಡ್ಸ್. ನೆಕ್ಸ್ಟು, ಒತ್ತಡ ಅನ್ನೋದು ಒಂದೇ ದಿನಕ್ಕೆ ಬರಲ್ರಿ. ಸ್ಟ್ರೆಸ್ ಅನ್ನೋದು ಒಂದೇ ದಿನ ಬರೋದಿಲ್ಲ, ಅದು ದಿನ ನಿಧಾನವಾಗಿ ನಮ್ಮ ಮೆದುಳಲ್ಲಿ ಜಮೆ ಆಗ್ತದೆ, ಅಕೌಂಟನ್ನು ಸೃಷ್ಟಿ ಮಾಡ್ಕೊಳ್ಳುತ್ತದೆ ಫ್ರೆಂಡ್ಸ್. ಅದು ಒಂದೇ ದಿನಕ್ಕೆ ಯಾವತ್ತೂ ಸ್ಟ್ರೆಸ್ ಅನ್ನೋದು ಬರೋದಿಲ್ಲ. ಅದ್ರ ಲಕ್ಷಣಗಳು ಹೇಗಿರ್ತವೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಅದ್ರ ಲಕ್ಷಣ ಹೇಗಿರ್ತದೆ ಅಂದರೆ, ನಮ್ಮ ಮನಸ್ಸು ಯಾವಾಗಲೂ ಅಶಾಂತಿಯಿಂದ ಕೂಡಿರ್ತದೆ, ನಗುಮುಖದಿಂದ ಕೂಡಿರಲ್ಲ. ಏನೋ ಒಂದು ಆಕಾಶವೇ ಬಿದ್ದ ಹಾಗೆ ಆಗ ನಮ್ಮ ಮನಸ್ಸು ಕೂಡ, ನಮ್ಮ ಮುಖ ಕೂಡ ಅದೇ ರೀತಿಯಾಗಿರುತ್ತೆ. ನಾವು ಸಣ್ಣ ವಿಷಯಗಳಿಗೆ ಕೋಪ ಮಾಡ್ಕೊಳ್ತೀವಿ. ಮಕ್ಕಳು ಏನಾದರೂ ಕೇಳಿದಾಗ ತುಂಬಾ ಅವರಿಗೆ ಸಿಟ್ಟು ಮಾಡ್ಕೊಳ್ತೀವಿ. ಯಾರಾದರೂ ಏನಾದರೂ ಕೇಳಿದರೆ ತುಂಬ ಗದರ್ಕೊಳ್ತಾ ಇರ್ತೀವಿ. ಇದೆಲ್ಲ ಒಂದು ಸ್ಟ್ರೆಸ್ನ ಲಕ್ಷಣ ಅಂತ ಕೂಡ ಹೇಳ್ಬೋದು. ನಿದ್ದೆ ಸರಿಯಾಗಿ ಬರೋದೇ ಇಲ್ಲ ನೋಡ್ರಿ. ರಾತ್ರಿ ಎಲ್ಲ ನಾವು ತುಂಬ ಯೋಚನೆ ಮಾಡ್ತಾ ಇರ್ತೀವಿ, ನಿದ್ದೆ ನಮಗೆ ಸರಿಯಾಗಿ ಬರುವುದಿಲ್ಲ, ಅದು ಒಂದು ಕೂಡ ಲಕ್ಷಣ ಅಂತ ಹೇಳ್ಬೋದು. ಮತ್ತು ನಮಗೆ ಬೇಗ ಸುಸ್ತಾಗ್ತದೆ, ತುಂಬಾ ಸುಸ್ತಾಗ್ಬಿಡ್ತೀವಿ. ನಮ್ಮದು ಬಾಡಿ ಎಲ್ಲ ತುಂಬ ಸುಸ್ತಾಗಿ ದಣಿದ ಥರ ಕಾಣ್ತಾ ಇರ್ತದೆ, ಅದು ಒಂದು ಲಕ್ಷಣ ಅಂತಲೂ ಕೂಡ ನಾವು ತಿಳ್ಕೊಬೋದು. ಏನು ಮಾಡೋದಕ್ಕೂ ಮನಸ್ಸೇ ಆಗೋದಿಲ್ಲ. ಯಾವುದೇ ಕೆಲಸ ಮಾಡೋದಕ್ಕೂ, ಯಾವುದೇ ಫಂಕ್ಷನ್ ಹೋಗ್ಲಿಕ್ಕೂ, ಏನು ಮಾಡಲಿಕ್ಕೂ ನಮಗೆ ಮನಸ್ಸೇ ಬರೋದಿಲ್ಲ, ಆಗೋದಿಲ್ಲ. ಅದು ಕೂಡ ಒಂದು ಸ್ಟ್ರೆಸ್ಸಿಗೆ ಕಾರಣ ಅಂತ ಹೇಳ್ಬೋದು, ಲಕ್ಷಣ ಅಂತ ಕೂಡ ಹೇಳ್ಬೋದು. ನಮ್ಮ ಜೀವನಕ್ಕೆ ಈ ಸ್ಟ್ರೆಸ್ ಬಂದ ಮೇಲೆ ಏನು ಮಾಡುತ್ತೆ ಅದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ನಮ್ಮ ಜೀವನಕ್ಕೆ ಅದು ಬಂದ ತಕ್ಷಣ ನಮಗೆ ಸಂತೋಷ ತುಂಬ ಕಡಿಮೆ ಆಗ್ಬಿಡುತ್ತೆ. ನಮ್ಮ ಖುಷಿಯಾಗಿ ನಾವು ಇರೋದೇ ಇಲ್ಲ. ಸ್ಟ್ರೆಸ್ ಆಯಿತು, ಒತ್ತಡ ಆಯಿತು ಅಂದ ತಕ್ಷಣ ನಾವು ಖುಷಿಯಾಗಿರೋಕ್ಕಾಗಲ್ಲ, ಸಂತೋಷದಿಂದ ಇರೋಕ್ಕಾಗಲ್ಲ. ಎಲ್ಲರ ಜೊತೆ ನಾವು ಖುಷಿಯಾಗಿ ನಗ್ತಾ ಇರೋಕ್ಕಾಗೋದಿಲ್ಲ. ಸಂಬಂಧಗಳನ್ನು ನಾವು ದೂರ ಮಾಡ್ಕೊಳ್ತೀವಿ, ರಿಲೇಷನ್ಶಿಪ್ಪನ್ನು ದೂರ ತರ್ತದದು. ಅಂತರ ಉಂಟು ಮಾಡ್ತಾರೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು, ಗೊಂದಲಗಳನ್ನು, ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ. ಆರೋಗ್ಯವನ್ನು ಹಾಳು ಮಾಡುತ್ತೆ. ಫುಲ್ಲು ನಾವು ಅನಾರೋಗ್ಯದಿಂದ ಬಳಲ್ತಾ ಇರ್ತೀವಿ. ಆರೋಗ್ಯನೇ ನಮಗೆ ಇರುವುದಿಲ್ಲ ಅದು ಬಂದಮೇಲೆ. ಸ್ಟ್ರೆಸ್ ನಮ್ಮ ಮೇಲೆ ನಮಗೆ ನಂಬಿಕೆನೇ ಇರೋದಿಲ್ಲ. ಯಾಕೆಂದರೆ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆಂಟೇ ಇರಲ್ಲ. ಅಯ್ಯೋ ನಾನಂತೂ ನನಗೇನು ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆಂಟ್ ಎಲ್ಲ ಹೊರಟೋಗ್ಬಿಡುತ್ತೆ. ನಮ್ಮ ಬಗ್ಗೆ ನಮಗೆ ನಂಬಿಕೆನೇ ಇರೋದಿಲ್ಲ. ಇದನ್ನು ಸ್ಟ್ರೆಸ್ಸನ್ನು ಕಡಿಮೆ ಮಾಡಲು, ಅಂದರೆ ಒತ್ತಡವನ್ನು ಕಡಿಮೆ ಮಾಡಲು ಕೆಲವು ಸರಳ ವಿಧಾನಗಳನ್ನು ನಾವು ಅನುಸರಿಸ್ಬೋದು ಫ್ರೆಂಡ್ಸ್. ಎಲ್ಲ ನಮ್ಮ ಕೈಯಲ್ಲಿದೆ ಅನ್ನೋ ಭಾವನೆಯನ್ನು ನಾವು ಬಿಡಬೇಕು. ಎಲ್ಲ ನಾವೇ ಮಾಡಬೇಕು, ನನ್ನ ಕೈಯಲ್ಲಿದೆ ಎಲ್ಲದನ್ನು ನಾವು ಬಿಡಬೇಕು. ಬೇರೆಯವರ ಸಹಾಯ ಸಹಕಾರ, ಮನೆಯವರ ಸಹಾಯ ಸಹಕಾರವನ್ನು ನಾವು ಪಡ್ಕೊಳ್ಬೇಕಾಗುತ್ತದೆ. ನನ್ನ ಕೈಲಿದೆ ನಾನೇ ಮಾಡಬೇಕಂತ ಅನ್ಕೋಬಾರ್ದು.
ಪ್ರಯತ್ನ ನಮ್ದು, ಫಲ ಸಮಯದ್ದು ಅಂತ ಅನ್ಕೋಬೇಕು. ನಮ್ಮ ಪ್ರಯತ್ನ ನಾವು ಮಾಡೋಣ, ಸಮಯ ಅದೇ ನಮ್ಗೆ ಫಲ ಕೊಡುತ್ತದೆ ಅಂತ ಹೇಳ್ಬೋದು. ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಉಂಟು. ಯಾವುದೇ ಒಂದು ಸಮಸ್ಯೆ ಸೃಷ್ಟಿಯಾಗಿದೆ ಅಂದ್ರೆ ಅದಕ್ಕೆ ಪರಿಹಾರ ಉಂಟು. ಒಂದು ಕಷ್ಟ ಬಂದಿದೆ ಅಂದ್ರೆ ಅದ್ರ ಹಿಂದೆ ಸುಖ ಇದ್ದೇ ಇರ್ತದೆ. ಹೇಗೆ ಹಗಲು ರಾತ್ರಿಗಳು ಹೇಗೋ ಹಾಗೆ ಕಷ್ಟ ಸುಖಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ಮತ್ತೆ ನಾವು ಹೆಚ್ಚು ಸಿಟ್ಟು ಮಾಡ್ಕೊಳ್ಬೋದು, ಸಹನೆಯಿಂದ ತಾಳ್ಮೆಯಿಂದ ಇರಬೇಕು. ಮತ್ತೆ ನಾವು ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಏನೋ ಒಂದು ನಿರೀಕ್ಷೆ ಇಟ್ಕೋಬೇಕು, ನಾನೆಲ್ಲ ಪರ್ಫೆಕ್ಟ್ ಅನ್ನೋದು ನಿರೀಕ್ಷೆ ಇಟ್ಕೊಳ್ಬಾರ್ದು. ಯಾವಾಗ್ಲೂ ನಾವು ನಗುಮುಖದಿಂದ ಇರಬೇಕು. ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಂಡು ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.